टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದು ಮಕ್ಕಳಿಗೆ ಸೇರಬೇಕಾದಂತ ಪೌಷ್ಟಿಕ ಆಹಾರ. ಆದರೆ ಮಕ್ಕಳ ಅನ್ನಕ್ಕೂ ಕನ್ನ ಹಾಕ್ತಿದ್ದಾರೆ. ವಿಪರ್ಯಾಸ ಎಂಬಂತೆ ಮಕ್ಕಳ ಅನ್ನಕ್ಕೆ ಕನ್ನ ಹಾಕ್ತಿರೋದು ಬೇರ್ಯಾರು ಅಲ್ಲ, ಸ್ವತಃ ರಾಜಕೀಯ ನಾಯಕರೇ. ಮತ್ತೊಂದೆಡೆ ಮಕ್ಕಳಲ್ಲಿಯೂ ಅಪೌಷ್ಟಿಕತೆ ಹೆಚ್ಚಾಗ್ತಿದೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸಲು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪೌಷ್ಟಿಕ ಆಹಾರಗಳನ್ನ ಮಕ್ಕಳಿಗೆ ಕುಡಿಯಂತ ಕೊಟ್ಟು ಕಳಿಸ್ತಿದೆ. ಇತ್ತ ಪ್ರಭಾವಿಗಳು ಮಕ್ಕಳ ತಟ್ಟೆಗೂ ಕೈ ಹಾಕಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಿದ್ದಾರೆ. ಮಕ್ಕಳ ಅನ್ನಕ್ಕೂ ಕನ್ನ ಹಾಕಿದ ಕೈ ನಾಯಕಿ. ಗೋಡೌನ್ನಲ್ಲಿ ಸಂಗ್ರಹಿಸಿದ್ದ ಪೌಷ್ಟಿಕ ಆಹಾರ ಜಪ್ತಿ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ನಾಯಕಿ ಬೈತುಲ್ಲಾ ಕಿಲೇದಾರ್ ಸಣ್ಣ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್, ಗೋಧಿ, ಬೇಳೆ, ಬೆಲ್ಲ ಸೇರಿದಂತೆ ಪೌಷ್ಟಿಕ ಆಹಾರಕ್ಕೆ ಕನ್ನ ಹಾಕಿ ಸಿಕ್ಕಿ ಬಿದ್ದಿದ್ದಾರೆ. ಪತಿ ಫಾರೂಕ್ ಜೊತೆ ಸೇರಿಕೊಂಡು ಅಕ್ರಮವಾಗಿ ಗೋಡೌನ್ನಲ್ಲಿ ಫುಡ್ ಪಾಕೆಟ್ಗಳನ್ನ ಸಂಗ್ರಹಿಸಿಟ್ಟಿದ್ರು. ಖಚಿತ ಮಾಹಿತಿ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಉಪವಿಭಾಗಾಧಿಕಾರಿ, ತಹಸೀಲ್ದಾರ್ ನೇತೃತ್ವದಲ್ಲಿ ಗಬ್ಬೂರಿನ ಪ್ಲಾಸ್ಟಿಕ್ ಸಂಗ್ರಹ ಮಾಡೋ ಹಳೆ ಗೋಡೌನ್ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಗೋಡೌನ್ನಲ್ಲಿ ಸಿಕ್ಕ ರಾಶಿ ರಾಶಿ ಮೂಟೆಗಳನ್ನು ನೋಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡತಕ್ಕಂಥ ಸರ್ಕಾರ ಉಚಿತವಾಗಿ ಅಂಗನವಾಡಿಗೆ ನೀಡತಕ್ಕಂಥ ಒಂದು ಪೌಷ್ಟಿಕ ಆಹಾರಗಳನ್ನು ಇದರಲ್ಲಿ ಅಕ್ರಮವಾಗಿ ಒಂದು ಕಳ್ಳತನ ಮಾಡಿ ಸಾಗಣೆ ಮಾಡಲಿಕ್ಕೆ ಒಂದು ಅಕ್ರಮವಾಗಿ ಇಟ್ಟಿದ್ದಾರೆ. ಸೊ ಅದನ್ನು ಇವತ್ತು ಕಾನೂನು ಪ್ರಕಾರ ಸೀಸ್ ಮಾಡ್ತಾ ಇದ್ದೀವಿ. ಆರೋಪಿ ಕಿಲ್ಲೆದಾರ ಅಂಗನವಾಡಿ ಕಾರ್ಯಕರ್ತೆಯರ ಸಂಘ ಕಟ್ಕೊಂಡು ಓಡಾಡ್ತಿದ್ಲು. ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕಿಯಾಗಿ ಹೆಸರು ಮಾಡಿದ್ಲು. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ದೂರಿನ ಮೇಲೆ ಬೈತುಲ್ಲಾ ಕಿಲ್ಲೆದಾರ, ಪತಿ ಫಾರೂಕ್ ಹಾಗೂ ಕಾರು ಚಾಲಕ ಮತ್ತು ಕಾರು ಮಾಲೀಕರ ಮೇಲೆ ದೂರು ದಾಖಲಾಗಿದೆ. ಕೇಸ್ ದಾಖಲಾಗ್ತಿದ್ದಂತೆ ಬೈತುಲ್ಲಾ ಕಿಲ್ಲೆದಾರ ನಾಪತ್ತೆಯಾಗಿದ್ದಾಳೆ. ಸರ್ ಧಾರವಾಡ ಕೆಎಂಎಫ್ ಅಂತ ತುಂಬ ಸರ್ ಕೆಎಂಎಫ್ ಸರ್ ಹಾಲಿನ ಡೈರಿ ಐತಲ್ರಿ, ಅದ್ರ ಪಕ್ಕದಲ್ಲೇ ಲಕ್ಷ್ಮಣ ಹಳ್ಳಿ ಅಂತ ಐತೆ ಸರ್. ಅದು ತುಂಬಿದ್ರಲ್ಲಿ ಸಾಲಿ ಕೂಡ ಕೊಂಡಿದ್ದು ರೀ. ಅಲ್ಲೇ ದಾರಿ ಬಂದಿದೆ ಸರ್. ಮಂಜು ಅಂತೇಳಿ ಇಲ್ಲಿ ಹೊಡಿಪ ಅಂತಂದ್ರೆ ಸರ್ ಹೊಡೆದ ಸರ್ ಗಾಡಿ. ಅವರ ಸಾಲಿ ಬಂದೈತೆ ಸರ್, ಅಲ್ಲೇ ಕಟಗೂರಿನ ಕೊಡ್ಬೇಕಿತ್ತ. ಬಂದೈತೆ ಅಂದ್ರೆ ಆಯ್ತು ಪಾಪ ಅಂತ ಕರ್ಕೊಂಬಂದ್ರೆ ಇಲ್ಲಿ ಬಿಟ್ಟು ಕಾಸು ಹೋದ್ರಿ. ಇನ್ನು ಆರೋಪಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜಕೀಯ ನಾಯಕರ ಜೊತೆ ಫೋಟೋಗೆ ಪೋಸ್ ಕೊಟ್ಟು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿದ್ಲು. ಈಗ ಮಣ್ಣು ತಿನ್ನೋ ಕೆಲಸ ಮಾಡಿ ಸಿಕ್ಕಿ ಬಿದ್ದಿದ್ದಾಳೆ. ಶಿವಕುಮಾರ್ ಪತ್ತಾರ್, ಟಿವಿ9 ಹುಬ್ಬಳ್ಳಿ.